ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ, ದುಃಖದಲ್ಲಿದ್ದೀವಿ ಇವತ್ತು. ಯಾಕಂದರೆ ಇಡೀ ಇದರಲ್ಲಿ ಈ ಸರಿ ನನಗೆ ಅವಕಾಶ ಸಿಗುತ್ತಂತೆ ನಿರೀಕ್ಷೆಯಲ್ಲಿದ್ದೀವಿ. ಅದು ಖುಷಿಯಾಗಿದೆ. ಅದರಿಂದ ಇವತ್ತು ನಾವು ಏನು ನಮ್ಮ ಕಾರ್ಯಕರ್ತರು, ತಾಲೂಕಿನ ಜನ ಭಾಳ ನೋವಲ್ಲೇ ಹತ್ಕೊಂಡು ಹೋಗಿದ್ದಾರೆ. ಯಾಕಂದರೆ ನೀವು ಮಾನದಂಡ ಏನು ಹೇಳಿದ್ರಿ ಹೇಳಿ, 3 ವರ್ಷ ಆದರೆ ಸಾಕು, ಯಾವಂತ ಕೊಡ್ತೀವಿ ಅಂತಲೂ ಹೇಳಿದರೆ, ನಿಗಮನೂ ಅದೇ ಹೇಳಿದರು. 2 ವರ್ಷ ಆದಮೇಲೆ ನಿಗಮನೂ ಚೇಂಜ್ ಮಾಡ್ತೀವಿ, ಮಂತ್ರಿಗಳು ಚೇಂಜ್ ಮಾಡ್ತೀವಿ ಅಂದರೆ ಈಗ ಮತ್ತೆ ಅದೇ ಹಳೆ ಪ್ಲೇಟೇ ಹಾಕೊಂಡು ನೀವು ಇವಾಗಲೇ ಮತ್ತೆ ಮಾಡಿದ್ದೀರಿ. ಅದರಿಂದ ನೋವಾಗಿದೆ, ನಮಗೂ ಭಾಳ ಬೇಸರ ಆಗಿದೆ. ಯಾವ ಉದ್ದೇಶ ನೀವು ಯಾವ ಉದ್ದೇಶಕ್ಕಾಗಿ ನಿಮಗೆ ಕೊಟ್ಟಿಲ್ಲ? ನನಗೆ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷದಲ್ಲಿ ಯಾವುದೇ ಗೊಂದಲ ಸೃಷ್ಟಿ ಮಾಡಿಲ್ಲ. ವಿರೋಧ ಪಕ್ಷವನ್ನು ಭಾಳ ಗಟ್ಟಿಯಾಗಿ ಧ್ವನಿ ಎತ್ತಿ ಮಾತಾಡಿದವ ನಾನೇ ಮಾತಾಡಿದ್ದೀನಿ. ಇಷ್ಟೆಲ್ಲ ಆದರೂ ಸಹ ನೀವು ಪ್ರಬಲವಾದಂಥವರಿಗೆ, ಮುಖ್ಯಮಂತ್ರಿ ಮಕ್ಕಳಿಗೆ ಮತ್ತು ಭಾಳ ಮಂತ್ರಿ ಇರುವಂಥ ಮಕ್ಕಳಿಗೆ ಕೊಡೋದಾದರೆ, ಸಾಮಾನ್ಯ ಜನರಾಗಿ ಬಂದಿರುವಂಥ ನಾವು, ನನ್ನ ಕ್ಷೇತ್ರದ ಜನ ನಮ್ಮಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರಲ್ಲ, ಈಗ ಅವ್ರಿಗೇನು ಉತ್ತರ ಕೊಡೋಕ್ಕಾಗುತ್ತೆ ಹೇಳಿ? ಪಾಪ ಅವರಿಗೆಲ್ಲ ಬೇಸರಾಗಿ ನೋವಾಗಿ ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ. ಇದೆಲ್ಲ ನೋವಾಗಿದೆ. ಅದರಿಂದ ನಾನು ಬೇಸರಾಗಿ ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಇದಕ್ಕೆ ನಿಮ್ಮ ಕಾಂಗ್ರೆಸ್ ಮುಖಂಡರು ಏನಾಗ್ತಾರೆ ಸರ್? ಮೇಲೆ ಯಾವ ಮುಖಂಡರು ನಾನೇನು ಕೇಳಕ್ಕೆ ಹೋಗಿಲ್ಲ. ಅವರೆಲ್ಲ ಪಾಪ ಈ ಮಂತ್ರಿಮಂಡಲದಲ್ಲಿ ಬ್ಯುಸಿ ಆಗಿದ್ದಾರೆ. ಯಾರೋ ಪಾಪ ಅವರಿಗೆಲ್ಲ ಈಗ ಮಂತ್ರಿ ಸ್ಥಾನ ತಗೊಳ್ಳೋದ್ರಲ್ಲಿದ್ದಾರೆ, ಅವ್ರು ಕೊಡೋದ್ರಲ್ಲಿದ್ದಾರೆ. ಹಾಗಾಗಿ ಅವ್ರು ಯಾರನ್ನೂ ಮಾತಾಡಿಸುವಂಥದ್ದಿಲ್ಲ. ನಾವೆಲ್ಲ ಒಂದಿಷ್ಟು ಜನ ತೀರ್ಮಾನ ಮಾಡಿದ್ದೀವಿ. ಭಾಳ ಜನರಿಗೆ ಅವಮಾನ ಆಗಿದೆ, ಭಾಳ ಜನರಿಗೆ ಬೇಸರ ಆಗಿದೆ. ಎಲ್ಲರೂ ಒಂದು ತೀರ್ಮಾನ ಮಾಡಿ ರಾಜೀನಾಮೆ ಕೊಟ್ಟು ನಿಮ್ಮ ನಿರ್ಧಾರ ರಾಜೀನಾಮೆ ಖಂಡಿತ ಏನಾದರೂ ನಿಮಗೆ ಉತ್ತರ ಸಿಗುತ್ತೆ ಸರ್? ರಾಜೀನಾಮೆ ಕೊಟ್ಬಿಟ್ರೆ ಸಾಕ್ಬಿಡಿ, ಆರಾಮಾಗಿರೋಣ ಬಿಡಿ. ಕೆಲಸ ಮಾಡಿದ್ರಿ ಕಾಂಗ್ರೆಸ್ಗೆ, ಕಾಂಗ್ರೆಸ್ಗೆ ಕೆಲಸ ಮಾಡಿದ್ರೆ ಏನು ಉಪಯೋಗ ಆಗಿಲ್ಲ. ನಾವು ಮಾಡಿದ್ದಕ್ಕೇನು ನಮ್ಗೆ ಬೆಲೆ ಇಲ್ಲ. ಬೆಲೆ ಏನಿದ್ರು ದೊಡ್ಡವ್ರ ಮಕ್ಕಳಿಗೆ, ದೊಡ್ಡವರಿಗೆ ಇವಾಗ ಸಚಿವ ಆಕಾಂಕ್ಷ ಪಟೇಲ್ 2 ನಿಮಿಷ ನಾವು ನೋಡಿದ್ವಿ, ತುಂಬ ಖುಷಿ ಪಡಿಸ್ತಾ ಇದ್ವಿ. ಡೈಲಿಯಲ್ಲಿದ್ದಾಗಲೂ ನಿಮ್ದು ಕೇಳಿ ಬರ್ತಾ ಇತ್ತು, ಬೇಜಾರು ವ್ಯಕ್ತಪಡಿಸ್ತಾ ಇದ್ರು ಎಲ್ಲ ಜನ ನಿಮ್ಮ ಕಾರ್ಯಕರ್ತರು. ಅದಕ್ಕೆ ನಿಮ್ಮ ಕಾರ್ಯಕರ್ತರು ಏನು ಸಮಾಧಾನ ಪಡಿಸ್ತಾರೆ ಸರ್? ಅವ್ರನ್ನ ಸಮಾಧಾನ ಎಲ್ಲಿದೆ? ಭಾಳ ಬೇಜಾರಾಗಿ ಹೊರಗಡೆ ಕೂತಿದ್ದಾರೆ. ಎಲ್ಲ ಹೋದ್ರು, ಭಾಳ ಜನ ನೋವಾಗಿ ಹೋದ್ರು, ಹತ್ಕೊಂಡು ಹೋಗಿದ್ದಾರೆ ಅಂತ ಹೇಳಕ್ಕಾಗತ್ತಲ್ವಾ? ನಿಮ್ಮ ಅಧ್ಯಕ್ಷರು ಫೋನ್ ಮಾಡಿಲ್ಲ ಸರ್?